ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಗರಿಗೆದರ್ತಾ ಕುರ್ಚಿ ಚರ್ಚೆ. ದೆಹಲಿಯಲ್ಲಿ ಡಿಕೆ ರಾಜಣ್ಣ ಮನೆಯಲ್ಲಿ ಸಿಎಂ ಔತಣಕೂಟ. ಒಂದ್ ಕಡೆ ರಾಜಧಾನಿಯಲ್ಲಿ ಡಿಕೆ ಇದ್ದಾರೆ, ರಾಷ್ಟ್ರ ರಾಜಧಾನಿಯಲ್ಲಿ. ಇನ್ನೊಂದ್ ಕಡೆ ರಾಜಣ್ಣ ಮನೆಯಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಬಾಡೂಟ ಮಾಡಿಸಿದ್ರು ರಾಜಣ್ಣ. ಮಾಜಿ ಸಚಿವ ಕೆಎನ್ ರಾಜಣ್ಣ ನಿವಾಸದಲ್ಲಿ ಸಿಎಂಗೆ ಭೋಜನ. ಸೊ ಇದು ಸದ್ಯಕ್ಕೆ ರಾಜ್ಯದಲ್ಲಿ ಆಗ್ತಿರುವಂತಹ ಬೆಳವಣಿಗೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಗರಿಗೆದರ್ತಾ ಚರ್ಚೆ ಅನ್ನೋದು. ಸೊ ಒಂದು ಕಡೆ DCM DK ಶಿವಕುಮಾರ್ ಯಾಕೆ ಹೋಗಿದ್ದಾರೆ ಅಂತ CMಗೆ ಗೊತ್ತಿಲ್ಲ, ಕೇಳಿದ್ರೆ ನಂಗೆ ಗೊತ್ತಿಲ್ಲಪ್ಪ ಅಂತ ಹೇಳ್ತಾರೆ. ಸೊ ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದೀವಿ, ಫೋಟೋ ಕೂಡ ಲಭ್ಯ ಆಗಿದೆ. ಬಾಡೂಟ ಅಲ್ಲಿ ಸವಿತಿರೋದನ್ನು ತುಮಕೂರಿನ KN ರಾಜಣ್ಣ ನಿವಾಸಕ್ಕೆ ಕೆಲ ದಿನಗಳ ಹಿಂದೆ DK ಶಿವಕುಮಾರ್ ಕೂಡ ಹೋಗಿದ್ರು, ನಿಮಗೆಲ್ಲ ಗೊತ್ತಿರೋ ಹಾಗೆ. ಇನ್ನೊಂದು ಕಡೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಪರಮೇಶ್ವರ್ ಅವ್ರನ್ನ ಕೂಡ ನಾವು ಈ ಫೋಟೋದಲ್ಲಿ ಗಮನಿಸ್ಬೋದು. ರಾಜಣ್ಣ ನಿವಾಸದಲ್ಲಿ ಸಿದ್ದರಾಮಯ್ಯನವರಿಗೆ ಇವತ್ತು ಬಾಡೂಟದ ಒಂದು ವ್ಯವಸ್ಥೆಯನ್ನು ಮಾಡಲಾಗಿತ್ತು. ದಿಲ್ಲಿಯಲ್ಲಿ DK, ರಾಜಣ್ಣ ಮನೆಯಲ್ಲಿ CM ಔತಣಕೂಟ. ಇನ್ನು KN ರಾಜಣ್ಣ ನಿವಾಸದಲ್ಲಿ ಸಿದ್ಧಪಡಿಸಿದ್ದ ಊಟ ಚೆನ್ನಾಗಿತ್ತು. ಇದು ತುಮಕೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ನನಗೆ ಹುಷಾರಿರಲಿಲ್ಲ, ಜ್ವರ ಇದ್ದಿದ್ದರಿಂದ ಸ್ವಲ್ಪ ಬಾಯಿ ಕೆಟ್ಟೋಗಿತ್ತು, ಹಾಗಾಗಿ ಕಾಲ್ ಸೂಪು ನಾಟಿ ಕೋಳಿ ತಂದು ಅಡುಗೆ ಮಾಡ್ತಿದ್ರು ಅಂತ ಹೇಳಿದ್ರು. ನಾನ್ ವೆಜ್ ಚೆನ್ನಾಗಿ ನಾನ್ ವೆಜ್ ಊಟ ನನಗೆ ಹುಷಾರಿರ್ಲಿಲ್ಲ, ಸೊ ಹಾಗಾಗಿ ಜ್ವರ ಇದ್ದದ್ರಿಂದ ಬಾಯಿನೂ ಕೆಟ್ಟೋಗಿತ್ತು. ನಾನ್ ವೆಜ್ ಸಿಕ್ತಲ್ಲ, ಕೋಳಿ ಕಾಲ್ ಸೂಪು, ಆಮೇಲೆ ಚಿಕನ್, ನಾಟಿ ಚಿಕನ್ ಅದೆಲ್ಲ ಇತ್ತು, ಚೆನ್ನಾಗಿ. ಸೊ ಯಾವಾಗಲೂ ರಾಜಣ್ಣ ಜೊತೆ ಸಿಹಿ ಸುದ್ದಿನೇ ಇರೋದು. ರಾಜಣ್ಣಗೆ ಸಿಹಿ ಸುದ್ದಿ ಸಿಗಲಿದೆಯಾ ಪ್ರಶ್ನೆಗೆ CM ಪ್ರತಿಕ್ರಿಯೆ ನೀಡಿದರು. ಮತ್ತೆ ಸಚಿವ ಸ್ಥಾನದ ಪ್ರಶ್ನೆಗೆ ಉತ್ತರಿಸಿಲ್ಲ CM. ಹೈಕಮಾಂಡ್ ಜೊತೆ ಮಾತನಾಡ್ತೇನೆ ಅಂತ ಹೇಳಿದರು. ರಾಜಣ್ಣ ಅವ್ರಿಗೆ ಮತ್ತೆ ಸಚಿವ ಸಂಪುಟ ಮನವಿ ಮಾಡಿದ್ದಾರೆ. ರಾಜಣ್ಣ ಜೊತೆ ಸಿಹಿ ಸುದ್ದಿನೇ ಇರೋದು. ಅಲ್ಲ, ತಾವು ತಮ್ಮ ಅವಧಿಯಲ್ಲಿ ನಿಗಮೆ ಕೊಡ್ಬೇಕು ಅಂತ ಹೈಕಮಾಂಡ್ ಅವ್ರ ಜೊತೆ ಮಾತಾಡ್ತೀನಿ. ರಾಜಣ್ಣ ಅವ್ರಿಗೆ ಮತ್ತೆ ಸಚಿವ ಸಂಪುಟ ಮನವಿ ಮಾಡಿದ್ದಾರೆ. ರಾಜಣ್ಣ ಜೊತೆ ಸಿಹಿ ಸುದ್ದಿನೇ ಇರೋದು. ಅಲ್ಲ, ತಾವು ತಮ್ಮ ಅವಧಿಯಲ್ಲಿ ನಿಗಮೆ ಕೊಡ್ಬೇಕು ಅಂತ ಹೈಕಮಾಂಡ್ ಅವ್ರ ಜೊತೆ ಮಾತಾಡ್ತೀನಿ. ರಾಜಣ್ಣ ಅವ್ರಿಗೆ ಮತ್ತೆ ಸಚಿವ ಸಂಪುಟ ಮನವಿ ಮಾಡಿದ್ದಾರೆ. ರಾಜಣ್ಣ ಜೊತೆ ಸಿಹಿ